ನಮ್ಮದೇನಿಲ್ಲ, ನೀನು ನಡೆಸ್ಕೋಬೋದು. ನೀನು ತಾಯ ನಡೆಸ್ಕೋಗಳು. ನೀನು ಇವತ್ತಿನ ವಾರದಲ್ಲಿ ದೇವ್ರ ಕಡೆಗೆ ಹೋಗ್ಬೇಕು, ಉಳಿಕೆ ಬರೋದೆ ಎಲ್ಲ ಕೆಲಸಗಳನ್ನು ನಮ್ಮಿಂದೇನು ಶಕ್ತಿ ಇಲ್ಲ, ಜನರ ಶಕ್ತಿ ಬೇಕು, ಜನರ ಬಲ ಬೇಕು. ನಾನು ಒಬ್ಬನೇ ಅಲ್ಲ, ನೀವು ನಿನ್ನ ಧೈರ್ಯ ನೀವು ಕೊಟ್ಟರೆ ಎಲ್ಲರೂ ಸರಿಯಾಗಿ ಮಾಡ್ತಾರೆ. ಅದು ಮಾಡುವ ವ್ಯವಸ್ಥೆ ನಿನ್ನದು, ನಮ್ದೇನಿಲ್ಲ. ನೀ ಹೇಳಿದಾಗ ನಾವು ಕೇಳೋದು, ಅದು ನಡೆಸ್ಕೋಬೋದು ನೀನು. ಒಳ್ಳೇದು. ಹಾಂ, ಆ ಪ್ರಕಾರದಲ್ಲಿ ನಡೆಸುವಂಥ ಕೆಲಸ ಆಗ್ತದೆ. ಯಾವುದೇ ರೀತಿ ಚಿಂತೆ ಬೇಡ. ಹಾಂ, ಗೊತ್ತಾಯ್ತಲ್ಲ. ಆರಂಭ ಆಗಿದೆ. ಅದೇ ಪ್ರಕಾರವಾಗಿ ಸಂಪನ್ನಗೊಳಿಸುವಂಥ ಕೆಲಸವೂ ನಮಗೆ ಮಾಡ್ತದೆ. ತಮ್ಮ ತಮ್ಮ ಕಾರ್ಯದಲ್ಲಿ ತಾವೆಲ್ಲರೂ ಕೂಡ ಎಲ್ಲರಿಗೂ ಹೇಳೋದು, ಎಲ್ಲರೂ ಬರ್ತಾರೆ. ನಿನ್ನ ಆಶೀರ್ವಾದ ಇದೆ, ಎಲ್ಲ ಜನ ಮನೆ ಇದ್ರೆ ಆಯಿತು. ಜನರ ಮನೆ ಆಶೀರ್ವಾದ ಇದ್ರೆ ಎಲ್ಲರೂ ಮಾಡ್ತಾರೆ. ಒಳ್ಳೆಯ ರೀತಿಯಲ್ಲಿ ನಿರ್ಧಾರವಾಗಿ ಆ ಪ್ರಕಾರದಲ್ಲಿ ಭಾಳ ಉತ್ತಮವಾಗಿ ಹೋಗ್ಬೇಕು ಎಲ್ಲ ಕೆಲಸವೂ. ಎಲ್ಲ ಹೊಸಬ್ರು, ಇವ್ರು ಹೊಸಬ್ರು, ಆಯ್ತು. ಒಳ್ಳೆಯದು. ಇವತ್ತಿಂದ ನಮ್ಮದು ಇನ್ನು ತಗೋಬಿಡಿ. ಇದನ್ನು ಸುರಕ್ಷಿತವಾಗಿ ಮಾಡ್ಕೊಂಡು ಕಡಿ ಕಡಿ ಬಂದು ಮುಂದೆ ಬರಲಿ ಅಂತಂದ್ರೆ
ಹಾಗೆ ಬಿಡಿ ಅಲ್ಲಿ. ಕೈ ಸುಟ್ಟು ಇಲ್ಲೇ ¡Gracias!
ಹಗರಣಕ್ಕೆ ವಿಶೇಷ ಬಹಳ ಪುರಾತನ ಹಿಂದಿನ ಕಾಲದಿಂದ ಒಂದು ಪ್ರಾಚೀನ ಹಿನ್ನೆಲೆ ಇದೆ. ಆಡುಕಟ್ಟಿಲಾಡು ಹಗರಣಕ್ಕೆ ಬಂಡಿ ಹಬ್ಬ ಆನಂತರ ಉಳಿ ಚಪ್ರ ಅವೆಲ್ಲ ಅಲ್ಲಿ ನಡೀತಾವ. ಈ ಆಡು ಕಟ್ಟಿಲಾಡು ಹಗರಣ ಏನ್ ಕೇಳಿದ್ರೆ ಕಲಶ ಬಂದು ಕುಳ್ತಿದೆ. ಆಡು ಕಟ್ಟಿದೆ ಕಲಶ ಬಂದು ಕೂತದ್ದೇ ನಿಮಗೆಲ್ಲ ಗೊತ್ತಿದೆ. ಅದೇನೇನು ಆತಿ ಅಂದ ಕಡೆ ಗತಿ ಬಿತ್ತುದು, ಹಕ್ಕಿ ಕಾಯೋದು, ದನ ಮೇಯಿಸುದು, ಆಮೇಲೆ ಹುಲಿ ಮತ್ತೆ ಆಕಳ ಅಲಾಟ ಅವೆಲ್ಲ ಅದೇ ಕೊನೆ ದಿವಸ ಇಂಥವೆಲ್ಲ ಆಡು ಒಂದು ಪದ್ಧತಿ ಇದೆ. ಆದ್ರೆ ಈ ಹಗರಣದಿಂದ ಏನಾತಿ ಅಂತ ಕೇಳಿದ್ರೆ ಇದಕ್ಕೆ ಬಹಳ ಹಿನ್ನೆಲೆ ಏನಿದೆ ಅಂತ ಕೇಳಿದ್ರೆ ಇದು ಉದ್ದೇಶ ಅಂತ ಕೇಳಿದ್ರೆ ಹಾಸ್ಯ ಮತ್ತು ಮನರಂಜನೆ ಈ ಹಗರಣದ ಉದ್ದೇಶ. ಆದ್ರೆ ಈ ಹಗರಣದಿಂದ ಇದು ನಶಿಸಿ ಹೋಗ್ಲಾರ್ದೆ, ಇದು ಬಹಳ ಹಿಂದಿನಿಂದ ಬಂದಿದೆ, ನಶಿಸಿ ಹೋಗ್ಲ. ಇದು ಮುಂದಿನವರಿಗೆ ನಾವು ತೋರಿಸ್ಕೊಡ್ಬೇಕಾಗಿದೆ, ಮುಂದಿನ ಮಕ್ಕಳಿಗೆ ತೋರಿಸ್ಕೊಡ್ಬೇಕಾಗಿದೆ. ಅದಕ್ಕಾಗಿ ಈ ಹಗರಣದಿಂದಲೇ ಎಲ್ಲ ಸಾಂಸ್ಕೃತಿಕ ಕಲೆ, ಬೀದಿ ನಾಟಕ ಎಲ್ಲ ಹಗರಣದಿಂದ ಬಂದಿದೆ. ಹಾಗಾಗಿ ಈ ಹಗರಣದಲ್ಲೇ ಒಡ್ಡಾರಾಧನೆಯಲ್ಲೇ ಒಂದು ಪುಸ್ತಕದಲ್ಲೇ ಹಗರಣ ಇದರಿಂದ ಬಂದದ್ದಲ್ಲ, ಸಂಸ್ಕೃತ ಶಬ್ದದಿಂದ ಬಂದದ್ದಲ್ಲ. ಪಗರಣ ಸಂಸ್ಕೃತ ಶಬ್ದದಿಂದ ಬಂದದ್ದಲ್ಲ, ಇದು ಹಾಸ್ಯ ವಿಡಂಬನಾಯುಕ್ತ ಹಗರಣ ಅಂತ ಬರ್ದಾರೆ. ಅದು ಯಾರು ಬರ್ದಾರ? ನಾ ಬರಿಲ್ಲ, ಅದು ಬರ್ದವರು ನಮ್ಮ ಡಾಕ್ಟರ್ NR ನಾಯ್ಕರು ಬರ್ದಾರೆ. ಅದು ನಾಡವರ ಒಂದು ಸಂಸ್ಕೃತಿಯ ಒಂದು ಪುಸ್ತಕದಲ್ಲೇ ಈಗ ಓದದ್ ನೆನಪಿನ ನನಗೆ, ಅವ್ರು ಬರ್ದಾರೆ ಡಾಕ್ಟರ್ NR ನಾಯ್ಕರು. ಹಾಗಾಗಿ ಈ ಹಗರಣದಲ್ಲೇ ಕೆಲವರಿಗೆ ಏನಾಗ್ತದೆ ಕೇಳಿದ್ರೆ, ನಾವು ಈ ಹಗರಣ ಯಾಕೆ ಮಾಡ್ಬೇಕಂದ್ರೆ ಅವರನ್ನು ತಿದ್ದುವುದೇ ಹಗರಣ. ತಡಿಯ ನನ್ನ ಅಂಗಡಿ ಕೂತ್ಕೊಂಡ್ರೆ ಏನಕ್ಕೆ ಬರ ಅಲ್ಲಿ ಬಾ. ಎಲ್ಲರಿಗೂ ನಮಸ್ಕಾರ. ಬಾರ ಇಲ್ಲ ಅಲ್ಲ ಮೈಕ್ ಇದಲ್ಲ ಇವತ್ತು ನಾನು ಯಾಕೆ ಬಂದೆ ಗೊತ್ತಾಯ್ತಾ ನಿಮ್ಗೆ? ಯಾಕೆ ಅಪರೂಪ ಬಂದೆ ನಾನು? ಹೌದು ನೀವು ಇಲ್ಲೇ ಕುತ್ಕಾಯಿಸ್ತಿದ್ದೀನಲ್ಲ. ನಾನು ಇವತ್ತು ಯಾಕೆ ಬಂದೆ ಅಂದ್ರೆ, ನಾಳೆ ರಾತ್ರಿ ಎಲ್ಲಿ ಇಲ್ಲಿ ಕಾದಂಡಿ ಗಿರೀಶ್ ಪಪ್ಪಿ ಅಂಗಡಿ ಇದೆಯಲ್ಲ, ಆ ಕಡೆ ಒಂದು ಮನೆ ಕಟ್ಟಿ ಸಣ್ಣದು, ಸಣ್ಣ ಮನೆ ಕಟ್ಟಿದ್ದೆ. ನಾಳೆ ರಾತ್ರಿ 11:30ಕ್ಕೆ ಭಟ್ರು ಬಂದು ಬಲಿ ಹಾಕಿ ಗೃಹ ಪ್ರವೇಶ. ಎಲ್ಲಿ? ಅಲ್ಲೇ ಆ ಮನೆಗೆ 11:30ಕ್ಕೆ 12:45ಕ್ಕೆ ಕುಂಬಳಕಾಯಿ ಹೊಡಿತಾರೆ, ಬಲಿ ಸಿಗುದು. ಸ್ವಲ್ಪ ಗಡಿ ತಡಿಯ ನೀಟೆಲ್ಲ ಬಾಯಿ ಮೂವ್ ಮಾಡ್ಕೊಳಕ್ಕಿಂತ ಕಾರ್ಡ್ ಚಾರ್ಜ್ ಬಿಟ್ರಿ ಎಲ್ಲರಿಗೂ ನಾನೇ ಕುಟಿ ಬರ್ತಂದ. ಅಜ್ಜಿ ಹೇಳಿ, ನಾ ಕಾರ್ಡ್ ತಕೊ ಬರೋದು 2 ರೂಪಾಯಿಂದ ಆಗಿತ್ತು, ಅದು ಜೀವಂತ ಬಂದು ಹೇಳ್ದಂಗ ಆಗ್ತಿತ್ತು ನಿಂಗೆ. ಬೇಕಿದ್ರೆ ಅಲ್ಲಿ ಬರೆಯೋದು ಮತ್ತೆ ಬೇರೆದೇನಿತ್ತು, ಅಲ್ಲಿ ಬರೆಯೋದು ನಾ ಹೇಳ್ದೆ. ಅದ್ರ ಬಗ್ಗೆ ತಲೆ ಬಿಸಿ ಮಾಡ್ಬೇಡ ನೀನು. ಏನೋ ನಿನ್ ಕಾರ್ಡು ಕಾಪ್ತದೆ ಆಗಿರ್ತದೆ. ಕಾರ್ಡು ಈ ಊರಲ್ಲೆಲ್ಲ ಎಲ್ಲ ಊರಿಗೆ ಹಚ್ಚೋದಲ್ಲ, ನಿಮ್ದಾದ್ರೆ ನಿಮ್ ಪಾಪ ಅಷ್ಟೇ ಹಚ್ಕೊಳ್ತೀರಿ. ನಾನು 100 ಊರಿಗೆ ಕೇರಿಗೆ ಹಚ್ಕೊಂಡು ಬಂದೆ. ಸ್ವಲ್ಪ ಖಾಲಿ ಆಗದೆ, ಜಾಸ್ತಿ ಅದೇ ಮನೆ ಹತ್ರ ಖಾಲಿ ಆಗದೆ. ಮತ್ತೊಂದು ಬೇಕಿದ್ರೆ ತಪ್ಪು ಕೊಡುವ, ಎಲ್ಲರೂ ಬರ್ಬೇಕು.
ಬರ್ಲಿ ಹಾಗಿದ್ರೆ ನಾನು ಸಂಜೆ ಮಧ್ಯಾಹ್ನ ಉದ್ದು ಚಟ್ನಿ ಇದೆಯಾ? ಸಂಜೆ ಉದ್ವಾಡ ಚಟ್ನಿ ಏನಿಲ್ಲ. ಬಂದವ್ರು ಮತ್ತೆ ಹಿಂದೆ ಹೋಗ್ಬೋದು. ಅಲ್ಲಿ ಬರುವವರಿಗೆ ಅದೆಲ್ಲ ವ್ಯವಸ್ಥೆ ಮಾಡ್ತೀನಿ. 1 ಗಂಟೆಗೆ ಬಾ. ನೀ ಮತ್ತೆ ಉದ್ವಾಡಿ ಚಟ್ನಿ ಮತ್ತೊಂದ್ಸಲ ಬರೋಕೆ ಹೋಗ್ಬೇಡ. ಮನೆ ಹೇಗೆ ಕಟ್ಟಿಲ್ಲ 50 ಲಕ್ಷದ ಮನೆ ಕಟ್ಟಿಯ 2 ರೂಪಾಯಿ ಕಾಟ್ ತಪ್ಪದ ಬಗ್ಗೆ ಇಲ್ಲಿ ತಲೆ ಬಿಸಿ ಮಾಡಿದ್ರೆ ಎಲ್ಲಿ ತಕ್ಕ ಮಾಡಿದ್ರೆ